ಈ ಸ್ಥಳದಲ್ಲಿ ತಾಯಿ ನಮ್ಮ ಮಹಾಲಕ್ಷ್ಮಿ ಶ್ರೀ ಅಡ್ಡಿಲಕ್ಕಮ್ಮ ದೇವಿ ನೆಲೆಸಿದ್ದಾರೆ. ಈ ಸ್ಥಳದಲ್ಲಿ ಒಂದು ಬಸವ ಇತ್ತು. ಆ ಬಸವ ಎಲ್ಲರೂ ಕೂಡ ಈ ಸ್ಥಳಕ್ಕೆ ಬರುವ ಭಕ್ತಾದಿಗಳು ಎಲ್ಲರೂ ಕೂಡ ಪಾದ ಎತ್ಕೊಳ್ತಾ ಎಲ್ಲರೂ ಕೂಡ ಒಳ್ಳೇದು ಮಾಡ್ತಿತ್ತು. ಈಗ ಒಂದು ತಿಂಗಳು ಮುಂಚೆ ಆ ಬಸವ ಯಾವುದೋ ಕಾರಣಕ್ಕಾಗಿ ತೀರ್ಕೊಂಡಿದೆ. ನೋಡಿ, ಈ ಬಸವನಿಗೆ ಒಂದು ಈ ಅಮ್ಮ ಅಪ್ಪಣೆ ಆಗಿದೆ, ಒಂದು ಬಸವನ್ನ ತಂದು ಈ ಸ್ಥಳದಲ್ಲಿ ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಸ್ಥಳದಲ್ಲಿ ಅಮ್ಮನ ಮುಂದೆ ನಿಂತು ನಾನು ಮಾತಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಏನಾದರೂ ತಾಯಿಗೆ ಹೆಸರಲ್ಲಿ ಒಂದು ಬಸವನ್ನ ಕೊಡಬೇಕು ಅನ್ನೋ ಉದ್ದೇಶ ಯಾವ ರೀತಿ ನಿಮ್ಮ ಮನಸ್ಸಿಗೆ ಬಂದರೆ, ತಾಯಿ ನಮ್ಮ ಮಹಾಲಕ್ಷ್ಮಿ ಈ ಅಡ್ಡಿಲಕ್ಕಮ್ಮ ದೇವಿ ಯಾರು ಒಂದು ಬಸವನ್ನ ತಂದು ಈ ದೇವಸ್ಥಾನಕ್ಕೆ ಅರ್ಪಿಸ್ತಾರೋ ಅವ್ರ ಮನೆ ಕೂಡ ಸಂತೋಷವಾಗಿ ಆನಂದವಾಗಿ ತುಂಬ ಹೃದಯದ ಮನಸ್ಸಿಗೆ ತಾಯಿ ನಮ್ಮ ಆಶೀರ್ವಾದ ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ತಾಯಿ ಹೆಸರಲ್ಲಿ ಒಂದು ಬಸವನ್ನ ತಂದು ಬಿಡಬೇಕು. ಯಾಕಂತಂದ್ರೆ ನಾವು ಎಷ್ಟೇ ದೊಡ್ಡ ಮಟ್ಟಿಗೆ ಬೆಳೆದ್ರೂ ಕೂಡ ನಾವು ಹಣ ಹಾಕಿ ಬಸವನ್ನ ತರಬಾರ್ದು. ಆ ಉದ್ದೇಶಕ್ಕೋಸ್ಕರ ತಾಯಿ ಮಹಾಲಕ್ಷ್ಮಿ ಶ್ರೀ ಅಡ್ಡಿಲಕ್ಕಮ್ಮ ದೇವಿಯ ಮುಂದೆ ಸತ್ಯದ ಮಾತನ್ನು ಹೇಳ್ತಾ ಇದ್ದೀನಿ. ಯಾರಾದರೂ ನಿಮ್ಮ ಒಂದು ಬಸವನ್ನ ತಂದು ಬಿಡೋದಾದ್ರೆ ಆನಂದವಾಗಿ ಈ ಬಸವನ್ನ ಈ ಕ್ಷೇತ್ರಕ್ಕೆ, ಈ ಸ್ಥಳಕ್ಕೆ, ತಾಯಿ ಆಶೀರ್ವಾದಕ್ಕೆ, 4 ಜನಕ್ಕೆ, ಸಾವಿರಾರು ಲಕ್ಷಾಂತರ ಜನಗಳಿಗೆ ತಾಯಿ ಆಶೀರ್ವಾದ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಆ ಬಸವನ್ನ ತಂದು ನೀವು ಬಿಡ್ಬೋದು. ಇವತ್ತೊಂದು ದಿವಸ ಶುಭ ಶುಕ್ರವಾರ ದಿವಸ ಆ ತಾಯಿ ಸನ್ನಿಧಾನ ಮುಂದೆ ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಏನಾದರೂ ಶಕ್ತಿ ಇಲ್ಲ, ನಮ್ಮ ಕೈಲಿ ಬಸವನ್ನ ತಂದು ಕೊಡೋಕ್ಕಾಗಲ್ಲ, ನಮ್ಮ ಪ್ರೀತಿ ಏನಿದೆಯೋ ಆ ಕಾಣಿಕೆಯನ್ನ ತಂದು ಬಸವನಿಗೆ ಒಪ್ಪಿಸ್ತೀವಿ ಅನ್ನೋದ್ರೆ ಆ ಥರ ಕೂಡ ಮಾಡ್ಬೋದು. ಇಲ್ಲ ನಾವೇ ಒಂದು ಬಸವನ್ನ ತಂದು ಬಿಡ್ತೀವಿ ಅನ್ನೋದಾದ್ರೆ ಈ ಸನ್ನಿಧಾನಕ್ಕೆ ಬಂದು ಈ ಅಮ್ಮನೊಂದು ಅಪ್ಪಣೆ ತಗೊಂಡು ಒಂದು ಬಸವನ್ನ, ಒಂದು ಹೆಣ್ಣು ಕರುನ, ನಾಟಿ ಒಂದು ಹೆಣ್ಣು ಕರುನ ತಂದು ಈ ಬಸವನಿಗೆ